2026 ಈ 5-14-23ಕ್ಕೆ ಹೇಗಿದೆ? ಒಂದಷ್ಟು ಎಜುಕೇಶನ್ ವೈಸ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಆಗುತ್ತೆ, ಆಸ್ತಿ ಖರೀದಿ ಮಾಡುವಂತ ವಿಚಾರದಲ್ಲಿ ಅನುಕೂಲ ಆಗುತ್ತೆ, ಆರೋಗ್ಯ ಸ್ವಲ್ಪ ಕಂಟ್ರೋಲ್ ಬರುತ್ತೆ. 14ನೇ ತಾರೀಕವರೆಗೆ ಈ ವರ್ಷ ತುಂಬಾ ಚೆನ್ನಾಗಿದ್ರು ಕೂಡ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳುವಂಥದ್ದು, ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಾಕೊಳ್ಳುವಂಥದ್ದು. ಇಲ್ಲಿ ಬುಧ ಅಂದ ತಕ್ಷಣನೇ ಕಮ್ಯುನಿಕೇಶನ್ ತುಂಬಾ ಒಂದು ಒಳ್ಳೆ ಮಾತುಗಾರರಾಗಿರ್ತಾರೆ, ತಿಳಿಸ್ಬೇಕು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸ್ತಾರೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವ ಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತಾ ಇದ್ದೇನೆ. ಇವತ್ತಿನ ಸಂಚಿಕೆಯಲ್ಲಿ ಮೂಲಾಂಕ 5-14-23 ಇದು ಬುಧನ ಸಂಖ್ಯೆ. ಈ ಡೇಟ್ಗಳಲ್ಲಿ ಹುಟ್ಟಿರೋರಿಗೆ 2026 ಹೇಗಿರುತ್ತೆ ಅನ್ನುವಂಥ ವಿಷಯವನ್ನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಇನ್ನು 2026 ರೂಲಿಂಗ್ ನಂಬರ್ ಅಂದರೆ ರಾಜನ ನಂಬರ್, ರಾಜನ ಸಂಖ್ಯೆ 1. ಈ ವರ್ಷ ಪೂರ್ತಿ ಆಡಳಿತವನ್ನು ಮಾಡುವಂತಹ ನಂಬರ್, ಅದು ನಂಬರ್ 1. ಹಾಗಾದರೆ ಈ 5-14-23ಕ್ಕೆ ಹೇಗಿದೆ ಅಂತಂದರೆ ಇಟ್ ಇಸ್ ವೆರಿ ಗುಡ್, ತುಂಬ ಚೆನ್ನಾಗಿದೆ. 5-14-23ನೇ ತಾರೀಕಲ್ಲಿ ಯಾರೆಲ್ಲ ಹುಟ್ಟಿದಿರೋ ಅವ್ರಿಗೆ 2026 ತುಂಬ ಚೆನ್ನಾಗಾಗತ್ತೆ, ತುಂಬ ಅನುಕೂಲಗಳಾಗತ್ತೆ. ಒಂದಷ್ಟು ಎಜುಕೇಷನ್ ವೈಸಲ್ಲಿ ಇಂಪ್ರೂವ್ಮೆಂಟ್ಸ್ ಆಗುತ್ತೆ, ಆಸ್ತಿ ಖರೀದಿ ಮಾಡುವಂಥ ವಿಚಾರದಲ್ಲಿ ಅನುಕೂಲ ಆಗುತ್ತೆ, ಬಿಸ್ನೆಸ್ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ, ಆರೋಗ್ಯ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ಮತ್ತು ನಾಲೆಡ್ಜ್ ಗೇನ್ ಇಯರ್ ಅಂತ ಕರಿಬೋದು ನಾವು. ತುಂಬ ನಾಲೆಡ್ಜು, ಹೊಸ ವಿಷಯಗಳ ಅಧ್ಯಯನಕ್ಕೋಸ್ಕರ ಈ ವರ್ಷ ನಿಮಗೆ ತುಂಬ ಸಪೋರ್ಟಿವ್ ಆಗಿರುತ್ತೆ. 5ನೇ ತಾರೀಕಲ್ಲಿ ಹುಟ್ಟಿರೋಂಥವ್ರಿಗೂ ತುಂಬ ಚೆನ್ನಾಗಿದೆ. ಆದರೆ 14 ಅಂತ ಬಂದಾಗ ಏನಾಗುತ್ತೆ, ಇಲ್ಲಿ 1+4 ಕಾಂಬಿನೇಷನ್, ರವಿ ರಾವು ಕಾಂಬಿನೇಷನ್, ಇಟ್ಸ್ ಎ ಗ್ರಹಣ ನಂಬರ್ ಅಂತ ಕರಿತೀವಿ. ಪ್ರತಿ ಸರಿನೂ ತುಂಬ ಎಫರ್ಟ್ ಹಾಕಿರ್ತೀರಿ, ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಸ್ಟಕ್ ಆಗಿಬಿಡ್ತೀರಿ, ಅಥವಾ ಏನೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೋಗ್ಬಿಡ್ತೀರಿ, ಅಥವಾ ಎಷ್ಟು ಚೆನ್ನಾಗಿರುತ್ತೋ ಅದೇ ಥರ ಒಂದಷ್ಟು ದಿನಗಳ ಕಾಲ ಕರಾಳ ದಿನಗಳು ಅಂತ ಕರಿಬೋದು. ಅಂದರೆ ಇವು ಯಾಕಪ್ಪ ಬೇಕಿತ್ತರ ಲೈಫಲ್ಲಿ ಅನ್ನೋ ಥರ. ಆದರೆ 14ನೇ ತಾರೀಕವರೆಗೆ ಈ ವರ್ಷ ತುಂಬ ಚೆನ್ನಾಗಿದ್ರು ಕೂಡ ನೀವು ಕೂಡ ಒಂದಷ್ಟು ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳುವಂಥದ್ದು, ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಾಕೊಳ್ಳುವಂಥದ್ದು, ನಿಮ್ದಲ್ಲದೆ ಇರುವಂಥ ತಪ್ಪಿಗೆ ಹೋಗಿ ಸಮಸ್ಯೆ ಮಾಡಿಕೊಳ್ಳುವಂಥದ್ದು ಸಾಧ್ಯತೆಗಳಿರ್ತದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸ್ವಲ್ಪ ಅವಮಾನ ಅಪವಾದಗಳಾದರೂ ಆಶ್ಚರ್ಯ ಪಡಬೇಕಾಗಿಲ್ಲ, ಸ್ವಲ್ಪ ಹುಷಾರಾಗಿರಿ. ಬಟ್ ವ್ಯಾವಹಾರಿಕವಾಗಿ ಇಟ್ ಈಸ್ ವೆರಿ ಗುಡ್ ಇಯರ್, ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಇನ್ನು 23ನೇ ತಾರೀಕು ಇದೆಯಲ್ಲ, ಇಟ್ ಈಸ್ ಅ ಗಜಕೇಸರಿ ಯೋಗ ನಂಬರ್ ಇದೆ. ಆ್ಯಕ್ಚುಲಿ 2+3 ಕಾಂಬಿನೇಷನ್, ಚಂದ್ರ ಮತ್ತು ಗುರು ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ ಈ ವರ್ಷ. ಇಲ್ಲಿ ಚಂದ್ರ ಮನೋಕಾರಕ, ಆತ್ಮಕಾರಕ ರವಿ, ರೂಲಿಂಗ್ ಪ್ಲಾನೆಟ್, +3 ಬಂದು ಆಧ್ಯಾತ್ಮ ಗ್ರಹ, ಗುರು ಅಂದರೆ ಟೀಚರ್ ಅಂತ ಕರಿತೀವಿ ನಾವು ಯಾವಾಗ್ಲೂ. ಈ 3 ಗ್ರಹಗಳ ಕಾಂಬಿನೇಷನ್ ಇಸ್ ವೆರಿ ಗುಡ್. ಒಂದಷ್ಟು ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡುವಂಥದ್ದು, ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥದ್ದು, ಗುರು ಹಿರಿಯರ ಸೇವೆಯನ್ನು ಮಾಡುವಂಥದ್ದು, ಅಥವಾ ನೀವು ಗುರುಸ್ಥಾನಕ್ಕೆ ಹೋಗುವಂಥದ್ದು, ಈ ಥರದ್ದೆಲ್ಲವೂ ಕೂಡ ಈ ವರ್ಷ ತುಂಬ ಚೆನ್ನಾಗಿದೆ. ಮತ್ತು ಫೈನಾನ್ಷಿಯಲಿ, ವ್ಯಾವಹಾರಿಕವಾಗಿ ಇಟ್ ಇಸ್ ವೆರಿ ಗುಡ್ ಇಯರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ಯಾರೆಲ್ಲ ಈ 5ನೇ ನಂಬರಲ್ಲಿ ಹುಟ್ಟಿರ್ತೀರೋ ಇವ್ರಿಗೆ ಬುಧ, ಮರ್ಕುರಿ ಅಂತ ಕರಿತೀವಿ, ಈ ಬುಧ ಗ್ರಹ ಕಾರಕತ್ವ ಇರ್ತದೆ. ನೋಡಿ, ಯಾರೆಲ್ಲ ಕಮ್ಯುನಿಕೇಷನ್ನು, ಟ್ರಾವೆಲ್ಲು, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಇರ್ತೀರೋ, ಆ್ಯಕ್ಚುಲಿ ಬುಧ ಅಂದ ತಕ್ಷಣನೇ ಕಮ್ಯುನಿಕೇಷನ್ ತುಂಬ ಒಂದು ಒಳ್ಳೆ ಮಾತುಗಾರರಾಗಿರ್ತಾರೆ, ಅಥವಾ ಏನನ್ನು ಅವರು ತಿಳಿಸ್ಬೇಕು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ತಾರೆ. ಮತ್ತು ಯಾರೆಲ್ಲ ಟ್ರಾವೆಲಿಂಗ್ ಮತ್ತು ಮಾರ್ಕೆಟಿಂಗಲ್ಲಿ ಇರ್ತೀರಿ, ಈ ಥರದ ಗುಣಧರ್ಮಗಳು ಜಾಸ್ತಿ ಅವರಲ್ಲಿ ಇರ್ತದೆ. ಯಾರೆಲ್ಲ ಈ ಡೇಟ್ಗಳಲ್ಲಿ ಹುಟ್ಟಿರ್ತಾರೋ, 5ನೇ ತಾರೀಕು, 14ನೇ ತಾರೀಕು ಮತ್ತು 23ನೇ ತಾರೀಕಲ್ಲಿ ಯಾರೆಲ್ಲ ಹುಟ್ಟಿರ್ತಾರೋ ಅವರೇನಾದರೂ ಈ ವೃತ್ತಿಯಲ್ಲಿದ್ದರೆ, ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ, ಯೂಟ್ಯೂಬರ್ ಆಗಿದ್ದರೆ, ಸೇಲ್ಸು ಮತ್ತು ಮಾರ್ಕೆಟಿಂಗಲ್ಲಿದ್ದರೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳಾಗಿದ್ದರೆ, ಟ್ರಾವೆಲ್ಲು ಮತ್ತು ಟೂರಿಸಮ್ ನಡೆಸ್ತಾ ಇದ್ದರೆ, ನೆಟ್ವರ್ಕರ್ ಆಗಿದ್ದರೆ, ಬಿಸ್ನೆಸ್ ಕನ್ಸಲ್ಟೆಂಟ್ ಆಗಿದ್ದರೆ, ಅಡ್ವರ್ಟೈಸಿಂಗ್ ಕಂಪ್ನಿ ನಡೆಸ್ತಾ ಇದ್ದರೆ, ಆ್ಯಂಕರಿಂಗು ಹೋಸ್ಟಿಂಗ್ ಮಾಡ್ತಾ ಇದ್ದರೆ, ಫ್ರೀಲ್ಯಾನ್ಸರ್ ಕ್ರಿಯೇಟಿವ್ ಜಾಬ್ ಮಾಡ್ತಾ ಇದ್ದರೆ, ಸಾಫ್ಟ್ವೇರಲ್ಲಿದ್ದರೆ, ಅಂದರೆ ಈ ಡೇಟಲ್ಲಿ ಹುಟ್ಟಿರೋರು, ಈ ಜಾಬ್ ಅವ್ರು ಏನಾರು ಆಗಿದ್ದರೆ ಬೆಸ್ಟ್ ಇಯರ್ ಅಂತ ಬರ್ಕೊಡಿ. 2026 ಅಂದ್ಕೊಂಡದ್ದೆಲ್ಲ ಆಗುತ್ತೆ, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗಿಂತ ಚೆನ್ನಾಗಾಗುತ್ತೆ. ನಿಮ್ಮನ್ನು ಒಂದು 10 ಜನ ಗುರುತಿಸುವಂಥದ್ದು,
ವ್ಯಾವಹಾರಿಕವಾಗಿ ಲಾಭ ಆಗುವಂಥದ್ದು, ಫೈನಾನ್ಷಿಯಲಿ ಗ್ರೋತ್ ಆಗುವಂಥದ್ದು, ಒಂದಷ್ಟು ಆಸ್ತಿ ಮಾಡುವಂಥದ್ದು, ಸೈಟು ಮನೆ ಚಿನ್ನ ಖರೀದಿ ಮಾಡುವಂಥ ಯೋಗ ಈ ವರ್ಷ ನಿಮಗೆ ತುಂಬ ಚೆನ್ನಾಗಿದೆ. ನೀವು ಮಾಡಬೇಕಾಗಿರುವಂಥ ಕೆಲಸ ಏನು ಈ ಬಾರಿ ಅಂತಂದರೆ, ಸ್ವಲ್ಪ ಆರೋಗ್ಯದ ವಿಚಾರ ಅಂತ ಬಂದಾಗ ಸ್ವಲ್ಪ ನ್ಯೂರೋ ಪ್ರಾಬ್ಲಮ್ಗಳು ಬರುವಂಥ ಸಾಧ್ಯತೆ ಇರ್ತದೆ. ಸ್ವಲ್ಪ ಲೈಟಾಗಿ ಸ್ಕಿನ್ ಅಲರ್ಜಿ ಕೂಡ ಬರ್ಬೋದು. ಇದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಳ್ಳಿ. ಫೆಬ್ರವರಿ ತಿಂಗಳು ಅಷ್ಟೊಂದು ಚೆನ್ನಾಗಿಲ್ಲ ಈ ಡೇಟಲ್ಲಿ ಹುಟ್ಟಿರೋರಿಗೆ. ಅದರ ಜೊತೆಗೆ 2/11/2029 2/11/2029 ತಾರೀಕು ಯಾವುದೇ ತಿಂಗಳಲ್ಲಿ ಈ ಡೇಟ್ಸ್ಗಳಲ್ಲಿ ಯಾವುದೇ ಶುಭ ಕಾರ್ಯಗಳು ಮಾಡಕ್ಕೆ ಹೋಗ್ಬೇಡಿ. ಇದು ಅಷ್ಟೊಂದು ಲಾಭದಾಯಕವಾದಂಥ ಫಲವನ್ನು ಕೊಡೋದಿಲ್ಲ. ಇನ್ನು ಲಕ್ಕಿ ನಂಬರ್ಸ್, ಲಕ್ಕಿ ಕಲರ್ಸ್ ಅಂತ ಬಂದರೆ ಈ ವರ್ಷ ನಿಮಗೆ ಕೇಸರಿ ತುಂಬ ಚೆನ್ನಾಗಾಗುತ್ತೆ ಮತ್ತು ಗ್ರೀನ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಮತ್ತು ಲೈಟ್ ಕಲರ್ಸ್, ಕ್ರೀಮ್ ಶೇಡ್ ಅಂತ ಹೇಳ್ತೀವಿ, ಅದು ಕೂಡ ನಿಮ್ಗೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಂಬರ್ 1 and 5 ಇಸ್ ಎ ವೆರಿ ಗುಡ್ ಲಕ್ಕಿ ನಂಬರ್ಸ್ ಈ ವರ್ಷ ನಿಮಗೆ. 1ನೇ ನಂಬರು ಮತ್ತು 5ನೇ ನಂಬರನ್ನು ಈ ವರ್ಷ ನೀವು ಖಂಡಿತವಾಗಿಯೂ ಫಾಲೋ ಮಾಡ್ಬೋದು. ಇದು ಒಟ್ಟಾರೆಯಾಗಿ ಯಾರೆಲ್ಲ ಮೂಲಾಂಕ 5, 14, 23 ಅಂದರೆ 5ಕ್ಕೆ ಸಂಬಂಧಪಟ್ಟವ್ರು ಇರ್ತೀರಿ ಅವರಿಗೆ 2026ರ ಭವಿಷ್ಯ ಓವರಾಲ್ ಹೇಳಬೇಕು ಅಂದರೆ ಇಟ್ ಈಸ್ ವೆರಿ ಗುಡ್. ತುಂಬ ಚೆನ್ನಾಗಿದೆ ನಿಮಗೆ. ನೀವು ಮಾಡಬೇಕಾಗಿರುವಂಥದ್ದು ಪ್ರತಿ ಬುಧವಾರ ಬೆಳಿಗ್ಗೆ ಒಂದಷ್ಟು ಹೆಸರು ಕಾಳನ್ನು ನೆನೆಸಿ ಪಕ್ಷಿಗಳಿಗೆ ಹಾಕುವಂಥ ಕೆಲಸವನ್ನು ರೆಗ್ಯುಲರಾಗಿ ಕಾನ್ಸ್ಟೆಂಟಾಗಿ ಮಾಡ್ತಾ ಬನ್ನಿ. ಮತ್ತು ಬುಧವಾರದ ದಿನ ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನವನ್ನು ಮಾಡಿ, ಅದರ ಜೊತೆಗೆ ವರ್ಷಕ್ಕೊಂದ್ಸರಿನಾದ್ರೂ ಯಾವುದಾದ್ರೂ ಪುಣ್ಯಕ್ಷೇತ್ರಗಳಿಗೆ ಹೋಗ್ಬಿಟ್ಟು ಬನ್ನಿ. ವಿಷ್ಣುವಿಗೆ ಸಂಬಂಧಪಟ್ಟಂಥದ್ದು ಅಥವಾ ತಿರುಪತಿಗೆ ಹೋಗ್ಬಿಟ್ಟು ಬನ್ನಿ, ನರಸಿಂಹಸ್ವಾಮಿಗೆ ಹೋಗ್ಬಿಟ್ಟು ಬನ್ನಿ. ಬಹಳ ವಿಶೇಷವಾಗಿರುವಂತಹ ಕ್ಷೇತ್ರಗಳು, ಶ್ರೀರಂಗಕ್ಕೆ ಹೋಗ್ಬಿಟ್ಟು ಬನ್ನಿ. ಈ ಥರ ಯಾವುದಾದ್ರೂ ಒಂದು ಕ್ಷೇತ್ರ ದರ್ಶನವನ್ನು ಮಾಡ್ಕೊಳ್ಳಿ, ಖಂಡಿತ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ಯಾವುದೇ ಥರದ ಜಾತಕಾದಿಗಳನ್ನು ತೋರಿಸ್ಬೇಕು, ಮುಹೂರ್ತಾದಿಗಳನ್ನು ಇಡಿಸ್ಬೇಕು ಅಂತಂದರೆ ಖಂಡಿತ ಭೇಟಿ ಮಾಡಿ. ನಮಸ್ಕಾರ. ಶ್ರೀ